ಗಂಗಾ ನೀನು ಬರ್ತೀಯನ? ನಾನು ಬೇಡ ಮಾವ. ಈ ಒಂದು ಕೆಲಸ ಮಾಡ್ರಿ. ನೀವು ವಿನಯಿ, ಗೌರಿ, ರಾಘು ಮತ್ತು ಜ್ಯೋತಿ ಹೋಗ್ರಿ. ಬರೀ ನೀವು ಜ್ಯೋತಿ ರಾಘವೇಂದ್ರ 3 ಮಂದಿ ಬೇಡ. ಅಯ್ಯೋ ಅದನ್ನೆಲ್ಲ ಯಾರು ನಡೆಸ್ತಾರಮ್ಮ ಈಗಿನ ಕಾಲದಾಗನು. ನೀನು ಬಂದ್ಬಿಡು ಗಂಗಾ. ಹೆಂಗೂ ರಿಸೆಪ್ಷನ್ನು ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡಿರಲ್ಲ ಮಾವ. ಅವಾಗೆಲ್ಲ ನಾವು ಮನೆಯವ್ರು ಇರ್ತೀವಿ. ಈಗ ಇದು ಸಂಕ್ಷಿಪ್ತ ನಮ್ಮ ಮನೆಯವ್ರ ಪೂರ್ತಿಗೆ ಮಾತ್ರ ಮದ್ವೆ. ಅವರಿಬ್ಬರಿಗೂ ಗೊತ್ತಿರಬೇಕಲ್ಲ ನಾವಿಬ್ಬರು ಗಂಡ ಹೆಂಡತಿ ಅಂಥೇಳಿ. ಅದು ಒಂದು ಬಾಂಡ್ ಬೆಸಿಲಿ ಅನ್ನೋ ಕಾರಣಕ್ಕಲ್ಲ ನೀವು ಕರ್ಕೊಂಡು ಹೊಂಟಿರೋದು. ಈಗ ಸುಮ್ಮನೆ ಹುಯಿ ಅಂತ ಹೋದ್ರೆ ಅವೆಲ್ಲ ರಗಳೆಕ್ಕೋ ಮಾವ. ಹೇಳೋದು ಕೇಳಿ, ನಾನೆಲ್ಲ ಬೇಡ. ನಾರ್ಮಲ್ಲು ನೀವು ಮನೆಯಿಂದ ಗುಡಿಗೆ ಹೋಗ್ತಿರಲ್ಲ ಹಂಗೆ ಹೋಗ್ರಿ, ಮುಗಿಸ್ಕೊಳ್ರಿ ಕೆಲಸನ ಬಂದ್ಬೇಡ್ರಿ. ಆಯ್ತಾ? ಅಂದಂಗ ವಿನಯ್ ಎಲ್ಲದನ್ನ? ಅವ ರಾಘವೇಂದ್ರನ ರೆಡಿ ಮಾಡಿ ಕರ್ಕೊಂಬರ್ತೀನಿ ಅಂತೇಳಿ ಹೋದ ಆಗಲ್ಲನ. ಹೌದಾ? ಜ್ಯೋತ್ ರೆಡಿ ಆದ್ಲ ಹಾಗಾದ್ರ? ನಾನು ಮತ್ತೆ ಗೌರಿನ್ ರೆಡಿ ಆಗಕ್ಕೆ ಹೇಳಿಲ್ಲ. ಒಂದು ಮಾತು ಹೇಳ್ಬಿಡು ಕರ್ದು ಹುಡುಗಿನ. ಮತ್ತೆ ಲಾಸ್ಟ್ ಇದ್ರಾಗ ಬೇಡ, ಮೂಮೆಂಟ್ ಒಳಗೆ ಹೇಳಿದ್ವಿ ಅನ್ನಂಗ ಕರೀಲ್ಲ ಹುಡುಗಿನ ಕರಿ. ನೀವೇನು ಟೆನ್ಷನ್ ಆಗಬೇಡಿ ಮಾವ, ನಾ ಎಲ್ಲ ಹೇಳ್ತೀನಿ. ನಾನು ಅವಾಗಲೇ ಜ್ಯೋತಿನ ರೆಡಿ ಮಾಡಕ್ಕೆ ಗೌರಿಗೆ ಹೇಳಿದೆ. ಗೌರಿ ಏನು ಮಾಡಿಲ್ಲ ಗೊತ್ತೇನ? ನನ್ನ ಕೈಗೆ ಚಾಕು ಬಿದ್ದೈತಿ, ನಂಗೆ ನೀರಿಗೆ ಒಯ್ಯಕ್ಕೆ ರೆಡಿ ಮಾಡಕ್ಕೆ ಬರಲ್ಲ ಅಂಥೇಳಿ ಸುಮ್ಮನೆ ಹೋಗಿ ಬಟ್ಟೆ ಕಟ್ಕೊಂಬಂದು ನಿಂತ್ಕೊಂಡ್ಲು ನನ್ನ ಮುಂದೆ. ಹೌದಾ? ಹ್ಞೂ ಮಾವ, ನಾವೇನೇ ಹೇಳಿದ್ರು ಅದಕ್ಕೊಂದು ಏನಾರ ಒಂದು ಉಲ್ಟಾ ಮಾಡಕತ್ತಾಳ ಹೊರತು ಆಕೇನು ಚೇಂಜ್ ಆಗಿಲ್ಲ. ಮತ್ತೆ ಆಕಿ ಬರಕ್ಕೆ ಇಷ್ಟ ಐತ ಇಲ್ಲ ಗಂಗಾ? ಸುಮ್ಮನೆ ಯಾಕೆ ಇದು ಮಾಡ್ತಿ, ಬಿಟ್ಬಿಡು ಹೋಗ್ಲತ್ಲಾಗ ಹುಡುಗಿನ. ಅಲ್ಲ ಮಾವ, ಈಗ 3 ಮಂದಿ ಹೋಗೋದು ಚಲೋ ಇರಲ್ಲ ಅಂತ ಹೇಳಿದೆ ನಾನು. ಸರಿ, ಒಂದು ಮಾತು ಹೇಳಿ ನೋಡ್ತೀನಿ ಹೋಗಮ್ಮ ಅಂಥೇಳಿ. ಆಕೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ನೀವು 4 ಮಂದಿ ಹೋಗ್ಬಿಡ್ರಿ. ವಿನಯ, ನೀವು, ಜ್ಯೋತಿ, ರಾಘು ಅಷ್ಟೇ. ಆತು, ಅಷ್ಟ ಮಾಡು. ಚಿಕ್ಕಮ್ಮ, ಜ್ಯೋತಿ ರೆಡಿ ಆದ್ಲಾ? ರೆಡಿ ಮಾಡಿದೆ ಆಕಿನ. ಆಗಲೇ ರೆಡಿ ಆದ್ಲು. ಮದುಮಗನ ಲೇಟ್. ಎಲ್ಲದ ನಾವು ಬಂದ ಇಲ್ಲ? ಬನ್ನಿ ನೋಡ್ರಿ ಅಮ್ಮ. ಏನ್ ಚಂದ ಕಾಣಕತ್ತೀಯಪ್ಪ, ಭಾಳ ಚಂದ ಕಾಣಕತ್ತಿ. ಎಲ್ಲಿ ನಂದ ನಿನಗೆ ದೃಷ್ಟಿ ಬಿಡತ್ತೆ ಏನ ನೋಡಪ್ಪ. ಇನ್ನು ಮ್ಯಾಗ ಅಮ್ಮ ಅಂತ ನೀ ನನ್ನ ಕರಿಬೇಡ, ಅತ್ತಿಯರ ಅಂತ ಕರಿ. ಸಣ್ಣ ಅತ್ತಿ ನಾನು ನಿನಗೆ. ಯಪ್ಪ, ಯಾರ ದೃಷ್ಟಿನೂ ನಿಮ್ಮಿಬ್ಬರ ಮೇಲೆ ಬೀಳ್ದಂಗಿರ್ಲಿ. ಚಂದ ಕಾಣಕತ್ತಿ ಅಪ್ಪ. ಆದ್ರಿ ಅತ್ತಿಯರ ಹಂಗ ಕರಿತೀನ್ರಿ. ಮಾವರ ಹೊರಡನ್ರಿ, ಹೊತ್ತಾತ? ಹೋಗೋಣಪ್ಪ. ಅಂದಂಗ ಪ್ಲಾನ್ ಒಳಗೆ ಒಂದು ಸ್ವಲ್ಪ ಚೇಂಜ್ ಆಗೈತಿ. ಯಾಕಂದ್ರೆ ಗಂಗಾ ಏನನ್ನಕತ್ತಾಳ, 3 ಮಂದಿ ಹೋಗೋದು ಬ್ಯಾಡ ಅನ್ನಕತ್ತಾಳ. ಹಂಗಾಗಿ ವಿನಯನ್ನ ಮತ್ತು ಗೌರಿನ ಕರ್ಕೊಂಡು ಹೋಗೋದು ಅಂತ ಆತೀಗ. ಅದೇನು ಗ್ರ್ಯಾಂಡಾಗಿ ಮದ್ವೆ ಅಲ್ಲಲ್ಲ, ಹಿಂಗ ಸಿಂಪಲ್ ಆಗಿ ರೆಡಿಯಾಗಿ ಬಂದ್ಬಿಡು. ವಿನಯ, ನೀನು ಹೀತಿ ಕರ್ಕೊಂಡು ಬಂದ್ಬಿಡಪ್ಪ. ಹೌದಪ್ಪ. ಚಿಕ್ಕಮ್ಮ ಬರಲ್ಲ? ಇಲ್ಲಪ್ಪ, ಮನೆ ತುಂಬಿಸ್ಕೊಳಕ್ಕೆ ರೆಡಿ ಎಲ್ಲ ಮಾಡ್ಬೇಕಲ್ಲಪ್ಪ ನಾನು. ಮತ್ತು ಮನ್ಯಾಗ ಒಬ್ರು ಯಾರು ಇರಬೇಕು. ಹಾಗಾಗಿ ನೀವು ಹೋಗಿ ಎಲ್ಲ ಸುಸೂತ್ರವಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ರಿ. ನಾನು ಇಲ್ಲೇ ಮನೆ ಕಾಯ್ತಿರ್ತೇನೆ. ನೀನು ಹಿಂತಿಗೆ ಒಂಚೂರು ಕರೆದು ಬಿಡಪ್ಪ, ಲಘು ಲಘು ಹೋಗಿ ಬರುವಂತ್ರಂತ. ಸರಿ ಚಿಕ್ಕಮ್ಮ, ಆಯಿತು. ಗೌರಿ, ಗೌರಿ, ಜ್ಯೋತಿನ ಕರ್ಕೊಂಬಾ, ಲೇಟ್ ಆಯ್ತು, ಹೋಗೋಣ. ಎಲ್ಲಿ ವಿನಯ್? ಅದು ಪ್ಲಾನ್ ಒಳಗೆ ಚೇಂಜ್ ಮಾಡ್ರಪ್ಪ. ಈಗ ಗುಡಿಗೆ ನಾನು, ನೀನು, ರಾಘು, ಜ್ಯೋತಿ, ಅಪ್ಪ ಹೋಗಕತ್ತೀವಿ ಈಗ. ಅದಕ್ಕೆ. ಅಯ್ಯ, ನಾ ರೆಡಿನ ಆಗಿಲ್ಲ. ನಾನು ಬರಲ್ಲಪ್ಪ, ನೀವು ಹೋಗಿ ಬರ್ರಿ. ಅದೇನು ಸಿಂಪಲ್ ಮದುವೆಲ್ಲ, ನಾನೇನು ಬರ್ಬೇಕಂತೇನಿಲ್ಲ, ಹೋಗ್ರಿ. ನೋಡು ಗೌರಿ, ನಾ ಹೇಳಿನಿ, ನೀ ಬರಕತ್ತಿದೆ ಅಷ್ಟ. ನಂಗೆ ಬೇರೆ ಏನು ವಿಷಯನೂ ಬೇಕಾಗಿಲ್ಲ. ನೀ ಏನು ಹೇಳಿದ್ರು ನಾ ಕೇಳಲ್ಲ. 2 ನಿಮಿಷ ಅಂದಂಗೆ ಜ್ಯೋತಿ ಎಲ್ಲದಳ, ಜ್ಯೋತಿ ಕರ್ಕೊಂಡು ಬಾ. ನೀ ರೆಡಿ ಆಗಿಲ್ಲ ಅಂದ್ರೆ ಅಲ್ಲಿ ಮದುವಿರೋದು ನಿಂದಲ್ಲ. ರೆಡಿ ಆಗ್ಬೇಕಾಗಿರೋರು ಆಗ್ಯಾರ, ತಾಳಿ ಕಟ್ಟೋರು ರೆಡಿ ಅದಾರ, ಅದು ಕಟ್ಟಿಸ್ಕೊಳ್ಳೋರು ರೆಡಿ ಅದಾರ, ಮಂತ್ರ ಹೇಳೋ ಪೂಜಾರಿನೂ ರೆಡಿ ಅದಾನ. ನಿನ್ನ ಅವಶ್ಯಕತೆ ಅಷ್ಟ ನಮ್ಗಿರೋದು, ಜೊತೆಗೆ ಬರೋದು. ಇನ್ನೇನು ಬೇಡ, ಬಾಯಿ ಮುಚ್ಕೊಂಡು ಬಾ, ಆಯ್ತಾ? ಮೊದ್ಲೋಗಿ ಜ್ಯೋತಿನ ಕರ್ಕೊಂಡ್ ಬಾ. ಕರ್ಕೊಂಬರ್ತೀನಿ ಅಪ್ಪ. ಎಷ್ಟು ಚಂದ ಕಾಣಕತ್ತಿ ಮಗಳ. ನೀನೇನು ಈ ಥರ ನೋಡಿ ಲಕ್ಷಣವಾಗಿ ಸೀರೆ ಉಟ್ಕೊಂಡು ಈ ಥರ ನಿನ್ನ ನೋಡಿ ಭಾಳ ದಿನ ಆಗಿತ್ತವ. ನಿಜವಾಗ್ಲು ನಿಮ್ಮ ಒಂದಲ್ಲ ದಸರಾ ಭಾಳ ಚಂದ ಒಪ್ಪಿತ್ತು ನಿನಗೆ. ಯಾಕೆ ಮಗಳ ಮಕ್ಕಸಪ್ ಮಾಡಿ? ಅಪ್ಪ, ಮೈಗ್ರೇನ್ ಟ್ರಿಗರ್ ಆಗೈತಪ್ಪ. ಅದಕ್ಕೆ ಮೈಗ್ರೇನಿಂದ ಸ್ವಲ್ಪ ತಲೆ ಹೋಗತೈತೆ ಅಷ್ಟೇ, ಇನ್ನೇನಿಲ್ಲ. ಅಯ್ಯೋ, ಅವು ಆ ಡಾಕ್ಟರ್ ಗುಳಿಗೆ ಕೊಟ್ಟಿದ್ನಲ್ಲ, ಅವ್ನು ತಗೋಬೇಕಿತ್ತು. ವಾಪಸ್ ಬಂದ್ಮೇಲೆ ತಗೋತೀನಣ್ಣ. ನಡ್ರಿ ಲೇಟ್ ಆಗತ್ತೆ. ಮತ್ತೆ ಇನ್ನು ಮುಹೂರ್ತ ಮೀರ್ತಂದ
ಮತ್ತೆ ಮುಹೂರ್ತ ಯಾವಾಗ ಐತೇನ ಮೊದ್ಲ ಅವ ಮನಿವರೆಗೂ ಬಂದು ಹೇಳಾನ ಪೂಜಾರಿ ಅಬಜೀತ್ ಲಗ್ನದಾಗ ಮಾಡ್ಬೇಕಂತ ಹೇಳಿ ಮತ್ತೆ ಮೀರ್ ಹೋಗುತ್ತಾ ನಡ್ರಿ ಕಾರ್ ಹತ್ರಿ. ನೀನ್ ಯಾಕ ಏ ಜುಟ್ಲಿ ನೀನ್ ಎದಕ್ ಮಕಾನ ಹಂಡದಂತ ಮಾಡ್ಕೊಂಡಿರಿ ಏನಂತ ನಿನಗ? ವಿನಯ್ ಅವ್ರೆ ನೋಡ ನಿನಗಿದ ಲಾಸ್ಟ್, ಇನ್ನೊಂದ್ಸರಿ ನಿನಗೆ ಗಂಡನ ಹೆಸರು ಹಿಡ್ದಿ ಅಂದ್ರ ನೀ ಕರ್ದಿ ಅಂದ್ರ ಮಾತ್ರ ಆ ಜುಟ್ಲ ಕಿತ್ತು ನಿನ ಕೈಯಾಗ ಕೊಡ್ತೀನಿ. ಮತ್ತೆ ಹೇಳಕತ್ತಿ ನಾನು ನಿನಗ ಚಂದಗ ರೀ ಅಂತ ಕರಿತೀರಂತೀಯ. ರೀ ನಿಮ್ಮ ಚಿಕ್ಕಮ್ಮರಿಗೆ ಹೇಳ್ರಿ ನನ್ನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಜ್ಯೋತಿ ಬಗ್ಗೆ ಯೋಚನೆ ಮಾಡಕ. ನನ್ನ ಮಕ್ಕ ಹಂಡೆದಂಗರ ಇರಲಿ ಚಮ್ನಂಗರ ಇರಲಿ ಅವ್ರಿಗೇನಂತ? ನಂಗೆ ನಗ್ಬೇಕನ್ಸಿದ್ರೆ ನಗ್ತೀನಿ, ಅಳ್ಬೇಕನ್ಸಿದ್ರೆ ಅಳ್ತೀನಿ. ಅದನ್ನು ನಿಮ್ಮ ಚಿಕ್ಕಮ್ಮನ್ನ ಕೇಳಿ ಮಾಡ್ಬೇಕಾ ಅನ್ನೋದು ಕೇಳ್ಬಿಡ್ರಿ. ಏ ಯಾಕ ಗೌರಿ ಇಷ್ಟಕ್ಕೊಂದ ನೀನು ಸಿಟ್ಟಾಕತ್ತಿದಿ? ಏನೋ ತಮಾಷೆ ಮಾಡತ್ತಾರಲ್ಲಿ ಚಿಕ್ಕಮ್ಮ. ಕೂಲ್ ಡೌನ್. ಈಗೇನು ಅನ್ಬಾರ್ದು ಅಂದ್ರೆ ನಿನಗ ನಕ್ಕೊಂತಿರಲ್ಲ. ನಿಂಗೇನು ಪ್ರಾಬ್ಲಮ್ಮು? ಗೌರಿ ಜ್ಯೋತಿ ಬಾರೆ ಬಾ, ಕಾರ್ ಹತ್ ನಡಿ. ನಡಿಯಪ್ಪ ದೋಸ್ತ, ಕಾರ್ ಹತ್ ನಡಿ. ಬಾ ದೋಸ್ತ ಹೋಗಣ್ಣ. ತಡಿಯಪ್ಪ ರಾಘವೇಂದ್ರ, ಏನು ಹಂಗ ಹೊಂಟ್ಬಿಟ್ಟಲ್ಲ? ತಡಿ, ಕೈ ಹಿಡ್ಕೋಲಿ ನೀನು ಹೆಂತಿದೆ. ಜೊತೆ ಹೋಗವ, ಜೊತೆಗೆ ಹೋಗ್ರಿ. ನಡ್ರಿ. ಈ ಮುದುಕಿನ ಏನು ಹೇಳ ನಾನು? ನಾನು ತಾಳಿ ಕಟ್ತೀನಲ್ಲ ಹೋಗಿ, ನನ್ನ ತಗೊಂಡು ಏನು ಮಾಡ್ತಾರೆ ಏನು ಕತಿಯ? ಹಾಳಾದ ಮದುವೆ ಅಂತ. ಈ ಮದುವೆ ಮುರಿದು ಬಿಡ್ಬೇಕು ಅಂದ್ರೆ ಇವ್ರಿಗೆಲ್ಲ ಬುದ್ಧಿ ಬರುತ್ತ. ಗೌರಿ ಬಂದ, ನೀನ್ ಯಾಕೆ ಲೇಟ್ ಮಾಡಕತ್ತಿದಿ? ಬಂದೆ. ದೊಡ್ಡ ಹೀರೋ ಇವ, ದೊಡ್ಡ ಎಲ್ಲಿಂದ ಗಂಟು ಬಿದ್ದಿತ್ತೋ ಶನಿ ನನಗ. ಬಂದ ಗೌರಿ. ಆ ಬಂದೆ ಬಂದೆ. ಇಲ್ಲಿ ಇವರು ಪೂಜಾರಿನ ಇಲ್ಲಲ್ಲ? ಗೌಡ್ರೆ ಇಲ್ಲೇ ಅದಿ ನೋಡ್ರಿ, ಬಂದೆ. ಹಾ, ನಾವು ಕರೆಕ್ಟ್ ಟೈಮ್ ಬಂದಿ ನೋಡ್ರಿ. ಮದುಮಗ ರೆಡಿ, ಮದುಮಗಳು ರೆಡಿ. ನೀವೀಗ ತಾಳಿ ಕಟ್ಟಿಸ್ಬಿಟ್ರಿ ಮಂತ್ರ ಹೇಳಿ ನಾವು ಮದುಮಕ್ಳು ಕರ್ಕೊಂಡು ಮನೆಗೆ ಹೋಗ್ತೀವ್ರಿ. ಏನಂತೀರಿ? ಹಂಗ ಆಗ್ಲಿ ಗೌಡ್ರ, ಹಂಗ ಆಗ್ಲಿ, ಎಲ್ಲ ಒಳ್ಳೇದಾಗ್ಲಿ ನಿಮಗ. ಆ ತಾಯಿ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ 100 ಕಾಲ ಹಿಂಗ ಇರಲಿ ಅಂತ ಹೇಳಿ ನಾನು ಆ ದೇವಿಯೊಳಗೆ ಪ್ರಾರ್ಥನೆ ಮಾಡ್ತೀನಿ. ಬಾರಮ್ಮ ಮದುಮಗನ್ ಬಾ, ಮದುಮಗನ ಎಡಕ್ ಬಾರಮ್ಮ ನೀನು ಹುಡುಗಿ. ಅಲ್ಲಿ ದೇವಿ ಮುಂದೆ ತಾಳಿ ಇಟ್ಟಿ ನೋಡಪ್ಪ. ದೇವಿಗೆ ನಮಸ್ಕಾರ ಮಾಡಿ ತಾಳಿನ ಕಣ್ಗುತ್ಕೊಂಡು ಜ್ಯೋತಿ ಕೊಳ್ಳಿ ಕಟ್ಟಪ್ಪ. ಯಾಕವ ಜ್ಯೋತಿ, ಯಾಕೇನಾತು? ಯಾಕೆ ಮಕ್ಕ ಭಾಳ ಸಪ್ ಮಾಡ್ಕೊಂಡಿಯಲ್ಲ? ಏನಿಲ್ರಿ ಅಜರ, ಆಕಿಗೊಂದು ಸ್ವಲ್ಪ ತಲೆ ಬೇಕತ್ತಂತ್ರಿ, ಹಂಗಾಗಿ ಸ್ವಲ್ಪ ಡಲ್ಲದಳ್ರಿ. ಆಕಿಗೆ ಮೈಗ್ರೀನ್ ಐತ್ರಿ. ಹೌದನಪ್ಪ? ಹಾಂ ಆತಾತ, ಒಳ್ಳೇದಾಲಿ ಒಳ್ಳೇದಾಲಿ. ತೋಪ ನೀನು ರಾಘವೇಂದ್ರ ಆ ದೇವ್ರ ಮುಂದೆ ಇಟ್ಟರೆ ತಾಳಿ ತಗೋಪ. ಮಾಂಗಲ್ಯ ಧಾರಣ ಮಹೋತ್ಸವ. ತಗೊಳಪ್ಪ ನೀನು. ಇವ್ರೇನಿವರು ಯಾರು ಬರೋವಲ್ರ? ಅದು ಗೌಡ್ರ ಹೇಳ್ರಿ. ಅಂದ್ರೆ ಮಂತ್ರ ಗಿಂತ್ರ ಏನು ಬೇಡನ್ರಿ? ಒಂದ ಸರಿಗೆ ಮಾಂಗಲ್ಯ ಧಾರಣೆ ಮಾಡಿಸ್ಬಿಡನ್ರಿ? ಅದೇ ರೀ, ನೀವು ಮಾಂಗಲ್ಯ ಧಾರಣೆ ಮಾಡಂದಾಗ ಯಾವುದೋ ಒಂದು ಮಂತ್ರ ಅಂತಿರಲ್ಲ, ಅದು ಒಂದು ಅಂದ್ಬಿಟ್ರಿ ಸಾಕು ಅನ್ಸುತ್ತೆ. ನಾರ್ಮಲ್ ಮದುವೆ ಆಗಿತ್ತಂದಿದ್ರ ಎಲ್ಲ ಕಾರ್ಯನ ಎಲ್ಲ ಪದ್ಧತಿ ಪ್ರಕಾರ ಮಾಡ್ತಿದ್ರಿ. ಮತ್ತು ಈಗ ನಿಮಗೂ ಗೊತ್ತೈತಲ್ಲ, ಆಡ್ಬಿಡ್ರಿ ಅದೊಂದು ಮಂತ್ರ ಅಂದ್ಬಿಡ್ರಿ. ಮತ್ತು ಆಮೇಲೆ ಇನ್ನೊಂದ್ಸರಿ ನಾವು ಬೇಕಾರೆ ಜನಗಳ ಸಮ್ಮುಖದಾಗ ಚಂದಾಗ ಮದುವೆ ಮಾಡಕ್ ಬರ್ತ್. ಹೌದ್ರಿ ಗೌಡ್ರ? ಹಾಂ ಸರಿ ರೀ. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗವ, ಬಗ್ಸವ ತಲಿನ ಮಗಳ. ಮಾವ, 4 ಊರಿಗೆ ಬುದ್ಧಿ ಹೇಳತ್ತಾಗಿ ಈ ಥರ ನೀ ನನಗೆ ಮೋಸ ಮಾಡ್ಬೋದನಪ್ಪ? ಹಾಂ ಯಪ್ಪ, ಕರೆಕ್ಟ್ ಟೈಮ್ ಬಂದ. ಜೀವನ ಬಾಯಿಗೆ ಬರ್ಸ್ಬಿಟ್ಟಿದ್ದ ಇವನಿವ ಕಾಳಿ. ಇನ್ನೊಂದು 2 ನಿಮಿಷ ಆಗಿದ್ರ ತಾಳಿನ ಕಟ್ತಿದ್ದವ. ನನಗೇನು ಕೊಟ್ಟಿದ್ದು ಕೊಡ್ತಿದ್ದ. ಮಾವ, ನೀವು ಮಾಡೋದು ನಿಮ್ಗ ಸರಿ ಅನ್ಸತ್ರಿ? ನೀನ್ ಯಾವ್ಲಿ ನನಗೆ ಹೇಳಕ್ಕ ಸುಳೆ ಮಗನ? ನೀನ್ ಇಲ್ಲಿ ಯಾರು ಕರೆದ್ರು? ಎದಕ್ ಬಂದಿ ನೀನ್ ಇಲ್ಲಿ? ಅಲ್ಲ, ನೀನು ಬೇಕು ಹೆಂಡ್ತಿಯ? ನೀನು ಕರೆನ ನಮ್ಮ ಭಾರತ ದೇಶದಕ್ಕೆ ಇನ್ ಬೇರೆ ಯಾವ್ದಾರ ದೇಶದಕ್ಕೆ? ನಿನಗೊಂಚೂರು ತಲೆಯಾಗ ಬುದ್ಧಿಲ್ಲನ? ಏ ಕಾಳಿ, ನೀ ನನ್ನ ತಂಗಿಗೆ ಏನಾರ ಒಂದು ಮಾತು ಮಾತಾಡಿದ್ರೆ ಮತ್ತಿವತ್ತು ನಿಂದ ಹೆಣನ ಬಿಡುತ್ತ. ಸಾಕ್ ಸುಮ್ಕುಂದ್ರ, ಕಂಡೀನಿ ದೊಡ್ಡ ಬಂದ್ಬಿಟ್ಟ. ನಾನು ಮಾತಾಡಕತ್ತಿರೋದು ನನ್ನ ಹೆಂಡತಿ ಜೊತೆಗೆ, ನಿನ್ ಹೆಂಡತಿ ಜೊತೆಗಲ್ಲ. ನೀನೇ ಕಡ್ಡ ಬಾಯಕಕ್ ಬರ್ತಿ ಇಲ್ಲಿ. ಇನ್ನೂ ಆಕಿ ನನ್ನ ಹೆಂಡತಿ, ನನಗೆಲ್ಲಾ ಅಧಿಕಾರನೂ ಐತಿ ಆಕಿ ಮ್ಯಾಗ. ಬಾಯನ್ನು ಊಸು ಹಲ್ನ ಎಣಿಸೇನು ಶುಚ್ಚೇನು ಸುಳೆ ಮಗನ? ನಿನಗ ಆಕಿ ಮ್ಯಾಗ ಅಧಿಕಾರ ಐತಾ? ಯಾರು ಹೇಳಿದ್ರಿ ನಿನಗ? ಎದಕ್ ಬಂದಿ ನೀನ್ ಇಲ್ಲಿಗೆ? ಯಾರು ಯಾಕೆ ಹೇಳ್ಬೇಕು ಮಾವ?
ಕಣ್ಣೆದ್ರಿಗೆ ಕಾಣಕತ್ತಲ್ಲ ನೀವು ನನಗ್ ಮಾಡಕತ್ತೀರ ಅನ್ಯಾಯನ. ಹೆಂಗೋ ಇರ್ತಾರ ಭೂಮಿ ಮ್ಯಾಗ ಇನ್ನೂ ಒಳ್ಳೆಯವರು ಅಂತದಾರ, ಅವ್ರು ಹೇಳಿದ್ರು. ಅದಕ್ಕ ನಾನು ಎಲ್ಲ ವ್ಯವಸ್ಥೆ ಮಾಡ್ಕೊಂಡೆ ಇಲ್ಲಿಗೆ ಬಂದೆ. ನೀವು ಮಾಡಕತ್ತಿರೋದು ಕಾನೂನು ಪ್ರಕಾರ ಎಷ್ಟು ದೊಡ್ಡ ತಪ್ಪಂತ ನಿಮ್ಗೆ ಗೊತ್ತಲ್ಲ ಮಾವ.